ಪೂರಾ ಹಾಕಿ ನಮ್ಮ ಹಂಕಾಡ್ ಆಫೀಸ್ ಅಂತ ತಿಳ್ಕೊಂಡ್ರಿ ಮತ್ತೇನಿಲ್ಲ. 16 ವರ್ಷಗಳಿಂದ ಮೂಲಸೌಕರ್ಯ ಕಾಣದ ಕಾಳಗಿ ತಾಲೂಕಿನ ಪ್ರವಾಸಿ ಮಂದಿರ. ಇದು ಕಾಳಗಿ ತಾಲೂಕಿನ PWD ಇಲಾಖೆಗೆ ಸಂಬಂಧಪಟ್ಟ ಪ್ರವಾಸಿ ಮಂದಿರ. ಸ್ವಿಚ್ ಬೋರ್ಡ್, AC ಸೇರಿದಂತೆ ಕನಿಷ್ಠ ಮೂಲಸೌಕರ್ಯವೂ ಕಾಣದ ಕಾಳಗಿ ಪ್ರವಾಸಿ ಮಂದಿರ. ಇತ್ತ ಯಾವ ಅಧಿಕಾರಿಯೂ ಎಂದೂ ಭೇಟಿ ಕೊಟ್ಟಿಲ್ಲ. ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸೋ ಪ್ರಯತ್ನವೂ ಪಟ್ಟಿಲ್ಲ. ಇದು ಪೂರಾ ಏನಿಲ್ಲ, ಬ್ಯಾಂಕ್ ಏನಿಲ್ಲ. ಕಾಳಗಿ ಪ್ರವಾಸಿ ಮಂದಿರದ ಮೇಂಟೆನೆನ್ಸ್ಗೆ ಇಲ್ಲಿಯವರೆಗೆ ಲಕ್ಷಾಂತರ ರೂಪಾಯಿ ಅನುದಾನ ಬಂದರೂ ಕೂಡ ಇಲ್ಲಿ 1 ರೂಪಾಯಿಯೂ ಖರ್ಚಾಗಿಲ್ಲ. ಈಗ ನೋಡ್ರಿ, ನಾವು 12 ವರ್ಷ ಆಯ್ತು ಇದು ಬಂದಲ್ಲ. ಈಗ ಆಫೀಸರ್ಗಳು ಚಲೋ ಇರ್ರಿ. ಅಲ್ಲಿನ ಸಿಬ್ಬಂದಿಗಳೇ ಅಧಿಕಾರಿಗಳಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿರುವುದು ನೀವೇ ಪ್ರತ್ಯಕ್ಷ ಕಾಣಬಹುದು. ಇಷ್ಟೆಲ್ಲ ಇದ್ರೂ ಇಲ್ಲಿನ AWE ಅವ್ರು ಏನ್ ಮಾಡ್ತಾ ಇದ್ದಾರೆ? ಪೂರಾ ಮೇಂಟೆನೆನ್ಸ್ ಏನಿಲ್ಲ. ಬಾತ್ರೂಮ್ ರೀ ಸರ್ ವೈರಿ ಹಂಗೇನಿಲ್ಲ. ನಮ್ಮಿಂದ ಮಾತಾಡೋದು ಯಾಕೆ ನಾವು ಇದು ಏನು ಹಿಂಗಾಗ್ಯದಲ್ಲ ಇದು AC? ನಾ ಹೇಳ್ತೀನಿ ಸರ್, ನಾ ಹೇಳ್ತೀನಿ ಹೊಸ ರಿಪೇರಿ ಹೊಸ ಏನಿಲ್ಲ. ಇದು AC ಚಾಲು ಇಲ್ರಿ, ಬಂದೆ ಒಟ್ಟು ಎಲ್ಲ ಯಾವ ರೂಮ್ಗಳು ಮೇಂಟೈನ್ ಇಲ್ಲ ಇಲ್ಲಿ. 2 ರೂಮ್ ಅಟ್ಟೆ ಮೇಂಟೈನ್ ಅವ. ಇವೇನು ಬಟನ್ಗಳು ನಾಳೆ ನಿಮ್ಮ ಜೀವಕ್ಕೆ ಏನ್ರಿ ಆದ್ರೆ ಯಾರು ಹೊಣೆಗಾರ ಬಟನ್ಗಳು ಹಿಂಗವ ಇಲ್ಲಿ? ಇಲ್ಲಿ ಏನ್ರ ಕಸಕ ನೀವು ಹಚ್ಚಲಕ್ಕೆ ಕರೆಂಟ್ ಹಚ್ಕೊಂಡ್ರೆ ಹ್ಯಾಂಗೆ ನಿಮ್ಮ ಪರಿಸ್ಥಿತಿ ಏನು? ನಿಮ್ಮ ಜೀವಕ್ಕೆ ಯಾರು ಹೊಣೆ ಯಾರು? ನಮ್ಮ ಆಫೀಸರ್ ಚಲೋ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ರಿ. ನಾವು ಆಫೀಸರ್ ಮಿಟ್ಟ ಬಂದ್ರೆ ನಾವು ಏನೋ ಮಾಡೋಕ್ಕಾಗ್ತದೆ. ಇದು ಮಿಟ್ಟ ಇಲ್ಲ, ನಾವು ಏನು ಮಾಡೋಕ್ಕಾಗಲಿ. ಅವನು ತಾತ್ಪರ್ಯ ಮಾತಾಡ ಪೂರ ನಾ ಹೇಳ್ತೀನಿ. ಚಿತ್ತಾಪುರದಾಗ ಮಾಡಿರಿ, ನಾ ಚಿತ್ತಾಪುರದಾಗ ಎಲ್ಲ ಹೊಸ ಮಾಡಕ್ಕೆ ಸಿಕ್ಕಿಲ್ಲ ಅಭಿಗೆ ಬಂದಿನಿ. ಹೊಸ ಯಾವುದೂ ಸುದ್ದಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರೆಲ್ಲರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದರ ಕಂಪ್ಲೀಟ್ ಸುದ್ದಿ ನಾಳೆ ನಿಮ್ಮ ವಿಜಯ ಟಿವಿಯಲ್ಲಿ ಪ್ರಸಾರವಾಗುವುದು.